ತಾಯಿ ತಂದೆಯ ಮೌಲ್ಯ. ಒಂದು ಸಣ್ಣ ಹಳ್ಳಿಯಲ್ಲಿ ವಿಷ್ಣು ಎಂಬ ಹುಡುಗನಿದ್ದ. ಅವನು ವಿದ್ಯಾಭ್ಯಾಸಕ್ಕೆ ನಗರಕ್ಕೆ ಹೋಗಿದ್ದ. ಬಹಳ ಬುದ್ಧಿವಂತನಾದ ವಿಷ್ಣು ಅಲ್ಪಕಾಲದಲ್ಲಿ ಉತ್ತಮ ಕೆಲಸವನ್ನು ಪಡೆದು ನಗರದಲ್ಲೇ ನೆಲೆಸಿದ. ಕಾಲಕಾಲಕ್ಕೆ ತಾಯಿತಂದೆ ಅವರನ್ನು ನೋಡಲು ಬರುವುದನ್ನು ನಿಲ್ಲಿಸಿದ. ಅವರ ಕರೆಗಳಿಗೆ ಪ್ರತಿಕ್ರಿಯೆ ಕೊಡುವುದೂ ಕಡಿಮೆಯಾಯಿತು. ಅವರು ಹಳ್ಳಿಯಿಂದ ಕರೆ ಮಾಡಿದರೆ, ಬಂದೆನೆ ತಾಯಿ, ಕೆಲಸವಿದೆ ಈಗ ಎಂದು ಹೇಳಿ ಕರೆ ಕತ್ತರಿಸುತ್ತಿದ್ದ. ಒಂದು ದಿನ ತಾಯಿಯ ಆರೋಗ್ಯ ಹದಗೆಟ್ಟಿತು. ತಂದೆ ವಿಷ್ಣುಗೆ ಫೋನ್ ಮಾಡಿ ಹೇಳಿದರು, ತಾಯಿ ಬಡವಾಗಿದ್ದಾಳೆ ಪುಟ್ಟ, ನೀನು ಬಂದು ಒಮ್ಮೆ ನೋಡಬೇಕಾ. ವಿಷ್ಣು ನಿರ್ಲಕ್ಷ್ಯವಾಗಿ ಹೇಳಿದರು, ನೋಡ್ತೀನಿ ಅಪ್ಪ, ಈ ವಾರ ಫುಲ್ ಟೈಟ್, ಮುಂದಿನ ವಾರ ನೋಡ್ತೀನಿ. ಆಗ ನಿಧಾನವಾಗಿ ತಂದೆ ಹೇಳಿದರು, ಪುಟ್ಟ, ನಮಗೆ ಪೈಸೆ ಇಲ್ಲ ಅಂತ ಅಲ್ಲ, ನಮಗೆ ನೀನು ಬೇಕು. ನಾವು ನಿನ್ನ ಅಕ್ಕಪಕ್ಕವಿದ್ದಾಗಲೇ ಸಾಯೋಷ್ಟು ಸಂತೋಷವಾಗುತ್ತೆ. ಈ ಮಾತು ವಿಷ್ಣುವಿನ ಹೃದಯ ತಲುಪಿತು. ತಕ್ಷಣವೇ ಕೆಲಸದ ಎಲ್ಲಾ ಕೆಲಸಗಳನ್ನು ತ್ಯಜಿಸಿ ಹಳ್ಳಿಗೆ ಹಿಂತಿರುಗಿದ. ತಾಯಿಯನ್ನು ನೋಡಿ ಕಣ್ಣೀರು ಸುರಿಸಿದ. ತಾಯಿ ದನಿಯಲ್ಲಿ ಹೇಳಿದರು, ಪುಟ್ಟ, ಪೈಸೆ, ಸ್ಥಾನ, ಹೆಸರು ಎಲ್ಲವೂ ಬರುವುದೇ, ಆದರೆ ತಾಯಿತಂದೆಯ ಸಾನ್ನಿಧ್ಯವಿಲ್ಲದೆ ಅದರ ಮೌಲ್ಯವೇನು. ಈ ಕಥೆ ನಮಗೆ ಹೇಳುತ್ತದೆ, ತಾಯಿ ತಂದೆ ಎಂಬ ದೇವರು ಜೀವಂತವಾಗಿ ನಮ್ಮೊಂದಿಗೆ ಇರುತ್ತಾರೆ. ಅವರ ಪ್ರೀತಿಗೆ, ಆಶೀರ್ವಾದಕ್ಕೆ ಬದಲಿ ಏನೂ ಇಲ್ಲ. ಅವರು ನಮ್ಮ ಜೀವನದ ಮೊದಲ ಗುರುಗಳು. ಅವರ ಜೊತೆ ಕಳೆದ ಕ್ಷಣಗಳು ನಮ್ಮ ಬದುಕಿನ ನಿಜವಾದ ಸಿರಿವಂತಿಕೆ.